ಖುಷಿ ವಿಚಾರ ಮೊದಲಿಂದ ಹಂಚ್ಕೊಳ್ಳಿ. ಸೊ ಸದ್ಯಕ್ಕೆ ಮದುವೆ ವಿಚಾರ ಎಲ್ಲ ಕಡೆ ನಿಮ್ ತಾಯಿಯವರು ಕೂಡ ಮಾತಾಡ್ತಾರೆ ಆ ಬಗ್ಗೆ. ಸೊ ಅದು ಕನ್ಫರ್ಮ್ ಹೌದಾ, ಯಾವಾಗ, ಏನು? ಅವರು ಮಾತಾಡಿದ್ದಾರೆ ಅನ್ನೋದಕ್ಕಿಂತ ಮಾತಾಡ್ಸ್ಬಿಟ್ರೆ ಎಲ್ಲ ಸೇರ್ಕೊಂಡು ಅದೇ ಹೇಳದ್ನಲ್ಲ, ನಾನು ನಿಮ್ಮನ್ನೆಲ್ಲ ಯಾರನ್ನೂ ಹೊರತುಪಡಿಸಿ ನಾನೇನು ಆ ಥರ ಒಂದು ಖುಷಿಯಾದ ಸಂಭ್ರಮನೇ ಅದಲ್ವಾ. ಬಟ್ ಹೆಂಗೆ ಅಂದ್ರೆ ಒಂದು ಸಿನಿಮಾ ತರ ನಾವು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ವಿಷಯಗಳು ಹೇಳಬೇಕು ಎಷ್ಟು ಹೇಳಬಾರ್ದು ಅನ್ನೋದು ನಾವು ಒಂದು ತಡೆದು ಇಟ್ಕೊಂಡಿರ್ತೀವಿ. ಇದು ಹಂಗೆ ಆಗಿದೆ ಅಷ್ಟೇ ನನ್ನ ಲೈಫಲ್ಲಿ. ಹೇಳಬೇಕು ಹಂಚ್ಕೋಬೇಕು ಅಂತ ತುಂಬಾ ಆಸೆ ನನಗೂ ಇದೆ. ಸ್ವಲ್ಪ ಕಾಲಾವಕಾಶ ತಗೋತಾ ಇದ್ದೀನಿ ಅಷ್ಟೇ, ಕರೆಕ್ಟ್ ಆಗಿದೆ ಒಂದು ವೇದಿಕೆಯಲ್ಲಿ ಕರೆಕ್ಟ್ ಆಗಿ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿ ಅಂತ. ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ. ನಾನೇನು ಡಿನೈ ಮಾಡ್ತಿಲ್ಲ, ಬಟ್ ಸೈಲೆಂಟ್ ಆಗಿದ್ದೀನಿ. ತುಂಬಾ ವೆರಿ ಶಾರ್ಟ್ ಟೈಮಲ್ಲಿ, ನಾನು ತುಂಬಾ ಈ ವರ್ಷ ಅನ್ನೋದಕ್ಕಿಂತ ತುಂಬ ವೆರಿ ಶಾರ್ಟ್ ಟೈಮಲ್ಲಿ. ಮುಂಚೆನೆ ಆಗಿತ್ತಮ್ಮ, ಎಲ್ಲ ತಯಾರಿಗಳು ಮುಂಚೆನೆ ಆಗಿತ್ತು. ಸೊ ಕಾರಣಾಂತರಗಳಿಂದ ಸ್ವಲ್ಪ ನಾನು ಹೋಲ್ಡ್ ಮಾಡಿದ್ದೀನಿ. ಸೊ ಹೇಳ್ತೀನಿ, ವೆರಿ ಶಾರ್ಟ್ಲಿ ಹೇಳ್ತೀನಿ. ಜೋಡಿಯ ಬಗ್ಗೆ ಎಲ್ಲ ಕಡೆಯಿಂದ ಒಳ್ಳೆ ಶುಭಾಶಯ ಸಿಗ್ತಾ ಇದೆ. ಓಕೆ, ಏನ್ ಗೊತ್ತಾ, ಕ್ವಶನ್ ಕೇಳಿದ್ರೆ ಪರವಾಗಿಲ್ಲ, ನೀನ್ ಸ್ಟೇಟ್ಮೆಂಟ್ ಕೊಟ್ಟು ನಾನು ಥ್ಯಾಂಕ್ ಯು ಹೇಳಿದ್ರೆ ಸಾಕದು ಫಿಕ್ಸ್ ಅದು ಅಂತಾನೆ ಆಗತ್ತೆ. ಬಟ್ ಎನಿವೇ ಥ್ಯಾಂಕ್ ಯು. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅಥವಾ ನಾನೇನೋ ಮುಚ್ಚು ಮರೆ ಮಾಡುವಂಥದ್ದು ಏನು ಇರಲಿಲ್ಲ ಇಲ್ಲಿ. ಬಟ್ ಸಿಚುವೇಶನ್ಸ್ಗಳೆಲ್ಲ ಹಂಗಿದ್ದಕ್ಕೋಸ್ಕರ ನಾನು ಅಲ್ಲ, ಅದಕ್ಕೆ ಖಂಡಿತವಾಗ್ಲೂ ಇನ್ನೊಂದ್ಸತಿ ನಾನು ಆರಾಮಾಗಿ ಕುತ್ಕೊಂಡು ಡೀಟೇಲ್ಡ್ ಆಗಿ ಎಲ್ಲರಿಗೂ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಬಟ್ ಫಾರ್ ನೌ ಎಸ್, ಒಂದು ವೆರಿ ಶಾರ್ಟ್ಲಿ ಒಂದು ವಿತ್ ಡೇಟ್ ನಾನು ಹೇಳ್ತೀನಿ. ಅಲ್ಲ, ಪರಿಚಯ ಆಗಿದ್ದು ನಮ್ಗೆ ಹಂಗೇನೆ, ಯಾಕಂತಂದ್ರೆ ಅಲ್ಲಿಂದ ಏನು ಖಂಡಿತವಾಗ್ಲಿಲ್ಲ. ಅವಾಗ ಸಾರ್ ತಮಾಷೆಗೆ ಅದನ್ನ ಶುರು ಮಾಡಿದಷ್ಟೇ. ಬಟ್ ಅದಾದ್ಮೇಲೆ ಏನೂ ಇರಲಿಲ್ಲ. ತುಂಬಾ ರೀಸೆಂಟ್ ಆಗಿ ಮಿಕ್ಕಿದ್ದೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ. ಇಟ್ ಇಸ್ ನಾಟ್ ಹಂಗ ಅನ್ಕೊಂತಾರ ತರದ ಆ ತರದ ಏನಲ್ಲ. ಅದು ಖುಷಿ ವಿಚಾರ ಮೊದಲಿಂದ ಹಂಚ್ಕೊಳ್ಳಿ. ಸೊ ಸದ್ಯಕ್ಕೆ ಮದುವೆ ವಿಚಾರ ಎಲ್ಲ ಕಡೆ ನಿಮ್ ತಾಯಿಯವರು ಕೂಡ ಮಾತಾಡ್ತಾರೆ ಆ ಬಗ್ಗೆ. ಸೊ ಅದು ಕನ್ಫರ್ಮ್ ಹೌದಾ, ಯಾವಾಗ, ಏನು? ಅವರು ಮಾತಾಡಿದ್ದಾರೆ ಅನ್ನೋದಕ್ಕಿಂತ ಮಾತಾಡ್ಸ್ಬಿಟ್ರೆ ಎಲ್ಲ ಸೇರ್ಕೊಂಡು ಅದೇ ಹೇಳದ್ನಲ್ಲ, ನಾನು ನಿಮ್ಮನ್ನೆಲ್ಲ ಯಾರನ್ನೂ ಹೊರತುಪಡಿಸಿ ನಾನೇನು ಆ ಥರ ಒಂದು ಖುಷಿಯಾದ ಸಂಭ್ರಮನೇ ಅದಲ್ವಾ. ಬಟ್ ಹೆಂಗೆ ಅಂದ್ರೆ ಒಂದು ಸಿನಿಮಾ ತರ ನಾವು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ವಿಷಯಗಳು ಹೇಳಬೇಕು ಎಷ್ಟು ಹೇಳಬಾರ್ದು ಅನ್ನೋದು ನಾವು ಒಂದು ತಡೆದು ಇಟ್ಕೊಂಡಿರ್ತೀವಿ. ಇದು ಹಂಗೆ ಆಗಿದೆ ಅಷ್ಟೇ ನನ್ನ ಲೈಫಲ್ಲಿ. ಹೇಳಬೇಕು ಹಂಚ್ಕೋಬೇಕು ಅಂತ ತುಂಬಾ ಆಸೆ ನನಗೂ ಇದೆ. ಸ್ವಲ್ಪ ಕಾಲಾವಕಾಶ ತಗೋತಾ ಇದ್ದೀನಿ ಅಷ್ಟೇ, ಕರೆಕ್ಟ್ ಆಗಿದೆ ಒಂದು ವೇದಿಕೆಯಲ್ಲಿ ಕರೆಕ್ಟ್ ಆಗಿ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿ ಅಂತ. ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ. ನಾನೇನು ಡಿನೈ ಮಾಡ್ತಿಲ್ಲ, ಬಟ್ ಸೈಲೆಂಟ್ ಆಗಿದ್ದೀನಿ. ತುಂಬಾ ವೆರಿ ಶಾರ್ಟ್ ಟೈಮಲ್ಲಿ, ನಾನು ತುಂಬಾ ಈ ವರ್ಷ ಅನ್ನೋದಕ್ಕಿಂತ ತುಂಬ ವೆರಿ ಶಾರ್ಟ್ ಟೈಮಲ್ಲಿ. ಮುಂಚೆನೆ ಆಗಿತ್ತಮ್ಮ, ಎಲ್ಲ ತಯಾರಿಗಳು ಮುಂಚೆನೆ ಆಗಿತ್ತು. ಸೊ ಕಾರಣಾಂತರಗಳಿಂದ ಸ್ವಲ್ಪ ನಾನು ಹೋಲ್ಡ್ ಮಾಡಿದ್ದೀನಿ. ಸೊ ಹೇಳ್ತೀನಿ, ವೆರಿ ಶಾರ್ಟ್ಲಿ ಹೇಳ್ತೀನಿ. ಜೋಡಿಯ ಬಗ್ಗೆ ಎಲ್ಲ ಕಡೆಯಿಂದ ಒಳ್ಳೆ ಶುಭಾಶಯ ಸಿಗ್ತಾ ಇದೆ. ಓಕೆ, ಏನ್ ಗೊತ್ತಾ, ಕ್ವಶನ್ ಕೇಳಿದ್ರೆ ಪರವಾಗಿಲ್ಲ, ನೀನ್ ಸ್ಟೇಟ್ಮೆಂಟ್ ಕೊಟ್ಟು ನಾನು ಥ್ಯಾಂಕ್ ಯು ಹೇಳಿದ್ರೆ ಸಾಕದು ಫಿಕ್ಸ್ ಅದು ಅಂತಾನೆ ಆಗತ್ತೆ. ಬಟ್ ಎನಿವೇ ಥ್ಯಾಂಕ್ ಯು. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅಥವಾ ನಾನೇನೋ ಮುಚ್ಚು ಮರೆ ಮಾಡುವಂಥದ್ದು ಏನು ಇರಲಿಲ್ಲ ಇಲ್ಲಿ. ಬಟ್ ಸಿಚುವೇಶನ್ಸ್ಗಳೆಲ್ಲ ಹಂಗಿದ್ದಕ್ಕೋಸ್ಕರ ನಾನು ಅಲ್ಲ, ಅದಕ್ಕೆ ಖಂಡಿತವಾಗ್ಲೂ ಇನ್ನೊಂದ್ಸತಿ ನಾನು ಆರಾಮಾಗಿ ಕುತ್ಕೊಂಡು ಡೀಟೇಲ್ಡ್ ಆಗಿ ಎಲ್ಲರಿಗೂ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಬಟ್ ಫಾರ್ ನೌ ಎಸ್, ಒಂದು ವೆರಿ ಶಾರ್ಟ್ಲಿ ಒಂದು ವಿತ್ ಡೇಟ್ ನಾನು ಹೇಳ್ತೀನಿ. ಅಲ್ಲ, ಪರಿಚಯ ಆಗಿದ್ದು ನಮ್ಗೆ ಹಂಗೇನೆ, ಯಾಕಂತಂದ್ರೆ ಅಲ್ಲಿಂದ ಏನು ಖಂಡಿತವಾಗ್ಲಿಲ್ಲ. ಅವಾಗ ಸಾರ್ ತಮಾಷೆಗೆ ಅದನ್ನ ಶುರು ಮಾಡಿದಷ್ಟೇ. ಬಟ್ ಅದಾದ್ಮೇಲೆ ಏನೂ ಇರಲಿಲ್ಲ. ತುಂಬಾ ರೀಸೆಂಟ್ ಆಗಿ ಮಿಕ್ಕಿದ್ದೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ. ಇಟ್ ಇಸ್ ನಾಟ್ ಹಂಗ ಅನ್ಕೊಂತಾರ ತರದ ಆ ತರದ ಏನಲ್ಲ.